ನಿನ್ನ ಜೀವನದಲ್ಲಿ ನೀನು ನಿಯತ್ತಾಗಿ ಹೋಗ್ತಾ ಇದೆಯಾ ಅಂದರೆ, ನೀನು ಅಂದುಕೊಂಡಿದ್ದನ್ನು ಮಾಡ್ತಾ ಇದೆಯಾ ಅಂದರೆ, ನಿನ್ನನ್ನು ಹಾಳು ಮಾಡೋಕ್ಕೆ ಸುಮಾರು ರೀತಿ ಬಂದು ಹೋಗ್ತಾರೆ. ಬಂದೋದವರನ್ನ ಬಂದಂತೆ ಸ್ವೀಕರಿಸು, ಹೋಗೋರನ್ನ ಬಿಟ್ಬಿಡು. ಹೋಗೋರು ಅವ್ರ ಸಮಯ ಬಂದಾಗ ಹೋಗ್ಬಿಡ್ತಾರೆ. ಅವರ ಸಲುವಾಗಿ ಆಳ್ಬೇಡ. ಅವರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರೋ ಅವರು ನಿನ್ನನ್ನು ಆಳೋದಕ್ಕೆ ಬಿಡೋದಿಲ್ಲ. ನೀನು ತುಂಬ ಕಷ್ಟದಲ್ಲಿರ್ಬೋದು. ಕಷ್ಟದಲ್ಲಿದ್ದಾಗ ನಮ್ಮವರು ಯಾರಂತ ಗೊತ್ತಾಗುತ್ತೆ. ಯಾರು ಮೆರಿತಿದ್ದಾರೋ ಅವ್ರ ಮೆರಿಲಿ. ನೀನು ಮಾತ್ರ ನಿನ್ನ ಕೆಲಸ ಸುಮ್ಮನೆ ಮಾಡ್ತಾನೆ ಇರು. ನಿನ್ನ ಸಮಯ ಬಂದಾಗ ಯಾರನ್ನು ಸಹ ಬಿಡಬೇಡ. ಕಾಲ ಒಂದೇ ರೀತಿ ಇರಲ್ಲ. ಇವತ್ತು ಅವಂದು, ನಾಳೆ ನಿಂದು. ಕಾದು ನೋಡು ಅಷ್ಟೇ. ಇಲ್ಲಿ ನಿನ್ನ ಸಕ್ಸಸ್ ಮಾತ್ರ ಹೊಗಳ್ತಾರೆ. ನೀನು ಅನುಭವಿಸಿದ ಕಷ್ಟ ನಷ್ಟಗಳನ್ನು ಯಾರು ಸಹ ನೋಡಲ್ಲ. ನಿನಗೆ ಒಳ್ಳೆ ಬಾಡಿ, 6 ಪ್ಯಾಕ್ ಬಾಡಿ ಬೇಕಂದ್ರೆ ನೀನು ಬೆವರು ಸುರಿಸಲೇಬೇಕು. ಕಷ್ಟಗಳು ನಿಂಗೆ ಯಾಕೆ ಬರ್ತಿವೆ ಅಂದರೆ, ನಿನ್ನೊಳಗಿನ ಶಕ್ತಿನ ಅರ್ಥ ಮಾಡಿಸೋದಕ್ಕೆ, ನೀನೇನು, ನಿನ್ನ ಪವರ್ ಏನು ಅಂತ ಅರ್ಥ ಮಾಡಿಸೋದಕ್ಕೆ. ಈ ಜಗತ್ತು ಹೇಗಿದೆ ಅಂದರೆ, ಸತ್ ಮೇಲೆ ಬೆಂಕಿ ಇಡೋರ್ಗಿಂತ ನೀನು ಬದುಕಿದ್ದಾಗ ಬದುಕಿನಲ್ಲಿ ಬೆಂಕಿ ಇಡೋರೇ ಜಾಸ್ತಿ. ಅದರಲ್ಲೂ ನೀನು ನಂಬಿದ ಸಂಬಂಧಿಕರೇ ಜಾಸ್ತಿ. ಅವರಿಗೆ ಅವಶ್ಯಕತೆ ಇದ್ದಾಗ ನಿನ್ನ ಹತ್ರ ಬರೋರನ್ನ, ಅವಶ್ಯಕತೆ ಮುದಾಗ ನಿನ್ನನ್ನು ಬಿಟ್ಟು ಹೋದೋರನ್ನ ನೀನು ಜೀವನದಲ್ಲಿ ಯಾವತ್ತೂ ನಂಬೇಡ. ನಿನಗೆ ಬೆಲೆ ಕೊಡದೇ ಇರೋರನ್ನ ಬಿಟ್ಬಿಡೋ. ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸೋ. ಯಾರಿಗೂ ಬೇಸರ ಆಗಬೇಡ. ಎಲ್ಲರಿಗೂ ಇಷ್ಟವಾಗುವಂತೆ ಬದುಕಿ ತೋರಿಸೋ. ನೀನು ಸರಿದಾರಿಯಲ್ಲಿ ಹೋಗ್ತಾ ಇದೆಯಾ ಅಂದರೆ ಗೆಲುವು ನಿಧಾನವಾಗಿ ಸಿಗ್ಬೋದು, ಆದರೆ ಕಾಯುವ ತಾಳ್ಮೆ ನಿನ್ನಲ್ಲಿರಬೇಕು. ಮೋಸ ಮಾಡಿ ಕೆತ್ತವನಿಗೆ ತಕ್ಷಣ ಗೆಲುವು ಸಿಗ್ಬೋದು, ಆದರೆ ಆ ಗೆಲುವು ಬಹಳ ಸಮಯ ಇರೋದಿಲ್ಲ. ನೆನಪಿರಲಿ, ಎಲ್ಲಿ ಸನ್ಮಾನ ಇರುತ್ತೋ ಅಲ್ಲಿ ಅವಮಾನ ಇದ್ದೇ ಇರುತ್ತೆ. ಚಿಂತಿಸಬೇಡ. ಚಿಂತಿಸಿ ಏನು ಪ್ರಯೋಜನ ಇಲ್ಲ. ತಡವಾಗಿ ಸಿಕ್ಕ ಯಶಸ್ಸು ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ತಕ್ಷಣ ಸಿಕ್ಕ ಯಶಸ್ಸು ನಿನ್ನಲ್ಲಿರುವ ಅಹಂಕಾರವನ್ನು ತೋರಿಸುತ್ತೆ. ತಡವಾಗಿ ಗೆದ್ದವನು ಮೊದಲೇ ಗೆದ್ದವನಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲ. ಸಮಯ ಎಲ್ಲವನ್ನ ಕಲಿಸುತ್ತೆ. ಸಮಯಕ್ಕೆ ಮಹತ್ವ ಕೊಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್.